ನಮಸ್ತೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ. ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ. ಇವತ್ತಿನ ಟಾಪಿಕ್ ಬಂದು 2024ರ ವಿಶ್ವದ ಟಾಪ್ 10 ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ. ಜಾಗತಿಕ ರಂಗದಲ್ಲಿ ಅಧಿಕಾರವು ಬಹುಮುಖಿಯಾಗಿದ್ದು, ರಾಜಕೀಯ ಪ್ರಭಾವ, ಆರ್ಥಿಕ ಸಂಪನ್ಮೂಲಗಳು ಮತ್ತು ಮಿಲಿಟರಿ ಶಕ್ತಿಯನ್ನು ಒಳಗೊಳ್ಳುತ್ತದೆ. ಪ್ರತಿಯೊಂದು ದೇಶವು ಆರ್ಥಿಕ ಮತ್ತು ರಾಜಕೀಯ ಪ್ರಭಾವ, ಅಂತಾರಾಷ್ಟ್ರೀಯ ಮೈತ್ರಿಗಳಲ್ಲಿನ ಶಕ್ತಿ ಮತ್ತು ಪ್ರಭಾವಶಾಲಿ ಮಿಲಿಟರಿ ಶಕ್ತಿ ಸೇರಿದಂತೆ ಅನೇಕ ಅಂಶಗಳಲ್ಲಿ ಅದರ ಪರಾಕ್ರಮವನ್ನು ಸೂಚಿಸುತ್ತದೆ. US ನ್ಯೂಸ್ನಿಂದ ಪವರ್ ಉಪಶ್ರೇಯಾಂಕವು ದೇಶದ ಶಕ್ತಿಯನ್ನು ಸೂಚಿಸುವ 5 ನಿರ್ದಿಷ್ಟ ಗುಣಗಳಿಂದ ಸಮಾನ ತೂಕದ ಸರಾಸರಿ ಸ್ಕೋರ್ಗಳನ್ನು ಆಧರಿಸಿದೆ. ಅವುಗಳೆಂದರೆ ಒಬ್ಬ ನಾಯಕ, ಆರ್ಥಿಕ ಪ್ರಭಾವ, ರಾಜಕೀಯ ಪ್ರಭಾವ, ಬಲವಾದ ಅಂತಾರಾಷ್ಟ್ರೀಯ ಮೈತ್ರಿಗಳು ಮತ್ತು ಬಲವಾದ ಮಿಲಿಟರಿ ಸೇನೆಗಳು. ಇವಲ್ಲದೆ ಜಾಗತಿಕ ಮಾರುಕಟ್ಟೆ ಸಂವಹನ ಕಂಪನಿ VPPಯ ಘಟಕವಾಗಿರುವ ಬಾವ್ ಗ್ರೂಪ್ ಮತ್ತು ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದ ವಾರ್ಟನ್ ಸ್ಕೂಲ್ನ ಪ್ರೊಫೆಸರ್ ಡೇವಿಡ್ ರಿಪ್ಸ್ಟೈನ್ ನೇತೃತ್ವದ ಸಂಶೋಧಕರು ಶ್ರೇಯಾಂಕದ ಮಾದರಿಯನ್ನು ರೂಪಿಸಿದ್ದಾರೆ. ಇವೆಲ್ಲವೂ US ನ್ಯೂಸ್ ಮತ್ತು ವರ್ಲ್ಡ್ ರಿಪೋರ್ಟ್ನ ಸಹಯೋಗದೊಂದಿಗೆ ಈ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಮೊದಲನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್, ರಾಜಧಾನಿ ವಾಷಿಂಗ್ಟನ್ DC, GDP ಫರ್ ಕ್ಯಾಪಿಟಾ $85,373 ಬಿಲಿಯನ್, ಪ್ರದೇಶ 98,33,517 ಸ್ಕ್ವಯರ್ ಕಿಲೋಮೀಟರ್. ಜಾಗತಿಕ ಶಕ್ತಿ ಕೇಂದ್ರವಾಗಿರುವ ಯುನೈಟೆಡ್ ಸ್ಟೇಟ್ಸ್ ತಂತ್ರಜ್ಞಾನ, ಹಣಕಾಸು ಮತ್ತು ಮನರಂಜನೆಯಂತಹ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸುತ್ತಿದೆ. ಬಿಡೆನ್ ಆಡಳಿತವು ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹವಾಮಾನ ಬದಲಾವಣೆಯ ಉಪಕ್ರಮಗಳ ಮೇಲೆ ಕೇಂದ್ರೀಕರಿಸುತ್ತಿದೆ ಮತ್ತು US ಹಲವಾರು ಪ್ರಮುಖ ಟೆಕ್ ಕಂಪನಿಗಳ ನೆಲೆಯಾಗಿದೆ. ಜಾಗತಿಕ ಆರ್ಥಿಕತೆಯಲ್ಲಿ ತನ್ನ ಬಲವಾದ ಸ್ಥಾನಕ್ಕೆ ಕೊಡುಗೆ ನೀಡುತ್ತಿದೆ. ಎರಡನೇ ದೇಶವೆಂದರೆ ಚೀನಾ, ರಾಜಧಾನಿ ಬೀಜಿಂಗ್, GDP ಫರ್ ಕ್ಯಾಪಿಟಾ $21,476 ಬಿಲಿಯನ್, ಪ್ರದೇಶ 95,96,960 ಸ್ಕ್ವಯರ್ ಕಿಲೋಮೀಟರ್. ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ವ್ಯಾಪ್ತಿಯಲ್ಲಿ ಬೆಳೆಯುತ್ತಿದೆ. ಈ ಯೋಜನೆಯಲ್ಲಿ ಹೆಚ್ಚು ದೇಶಗಳು ಸೇರುತ್ತಿವೆ. ಈ ಉಪಕ್ರಮವು ಏಷ್ಯಾವನ್ನು ಆಫ್ರಿಕಾ ಮತ್ತು ಯುರೋಪ್ನೊಂದಿಗೆ ಭೂಮಿ ಮತ್ತು ಕಡಲ ಜಲಗಳ ಮೂಲಕ ಸಂಪರ್ಕಿಸುವ ಮೂಲಕ ಆರ್ಥಿಕ ಅಭಿವೃದ್ಧಿ ಮತ್ತು ವ್ಯಾಪಾರವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಚೀನಾವು ಕೃತಕ ಬುದ್ಧಿಮತ್ತೆ ಮತ್ತು 5Gಯಲ್ಲಿ ಜಾಗತಿಕ ತಂತ್ರಜ್ಞಾನದ ನಾಯಕನಾಗಿ ತನ್ನನ್ನು ತಾನು ಇರಿಸಿಕೊಳ್ಳುತ್ತಿದೆ. ಮೂರನೆಯದಾಗಿ ರಷ್ಯಾ, ರಾಜಧಾನಿ ಮಾಸ್ಕೋ, GDP ಫರ್ ಕ್ಯಾಪಿಟಾ $36,485 ಬಿಲಿಯನ್, ಪ್ರದೇಶ 17,98,242 ಸ್ಕ್ವಯರ್ ಕಿಲೋಮೀಟರ್. ಈ ದೇಶವು ತನ್ನ ಬಾಹ್ಯಾಕಾಶ ಕಾರ್ಯಕ್ರಮದ ಮೇಲೆ ಕೇಂದ್ರೀಕರಿಸುತ್ತಿದೆ. ಮುಂಬರುವ ವರ್ಷಗಳಲ್ಲಿ ವೆನೆರಾ ಡಿ ವಿನೀಸ್ ಲ್ಯಾಂಡರ್ ಅನ್ನು ಪ್ರಾರಂಭಿಸುವ ಯೋಜನೆಗಳನ್ನು ಹೊಂದಿದೆ. ಈ ಕಾರ್ಯಾಚರಣೆಗಳು ಚಂದ್ರ ಮತ್ತು ಇತರ ಆಕಾಶಕಾಯಗಳನ್ನು ಅನ್ವೇಷಿಸುವ ಗುರಿಯನ್ನು ಹೊಂದಿದೆ. ಜರ್ಮನಿ, ರಾಜಧಾನಿ ಬರ್ಲಿನ್, GDP ಪರ್ ಕ್ಯಾಪಿಟಾ $63,150 ಬಿಲಿಯನ್, ಪ್ರದೇಶ 3,57,022 ಸ್ಕ್ವಯರ್ ಕಿಲೋಮೀಟರ್. ಯುರೋಪಿನ ಒಕ್ಕೂಟದ ಹಸಿರು ಶಕ್ತಿ ಉಪಕ್ರಮಗಳಲ್ಲಿ ಜರ್ಮನಿಯು ಮುಂಚೂಣಿಯಲ್ಲಿದೆ. ನವೀಕರಿಸಬಹುದಾದ ಇಂಧನ ಮೂಲಗಳಿಗೆ ಪರಿವರ್ತನೆ ಮತ್ತು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ದೇಶವು ಗಮನ ಹರಿಸುತ್ತಿದೆ. ದಕ್ಷತೆ ಮತ್ತು ಉತ್ಪಾದಕತೆಯನ್ನು ಸುಧಾರಿಸುವ ಗುರಿಯೊಂದಿಗೆ ಉತ್ಪಾದನೆ ಮತ್ತು ಆರೋಗ್ಯ ರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಡಿಜಿಟಲ್ ರೂಪಾಂತರ ಮೇಲೆ ಜರ್ಮನಿಯು ಗಮನ ಹರಿಸುತ್ತಿದೆ. ಯುನೈಟೆಡ್ ಕಿಂಗ್ಡಮ್
ರಾಜಧಾನಿ ಲಂಡನ್. ಜಿ ಡಿ ಪಿ ಪರ್ ಕ್ಯಾಪಿಟಾ 54,603 ಬಿಲಿಯನ್ ಡಾಲರ್. ಪ್ರದೇಶ 2,43,510 ಸ್ಕ್ವಯರ್ ಕಿಲೋಮೀಟರ್. ಹೊಸ ಆರ್ಥಿಕ ಪಾಲುದಾರಿಕೆಗಳನ್ನು ಸ್ಥಾಪಿಸುವ ಗುರಿಯೊಂದಿಗೆ ಯುಕೆ ಬ್ರೆಕ್ಸಿಟ್ ನಂತರದ ವ್ಯಾಪಾರ ಒಪ್ಪಂದಗಳ ಮೇಲೆ ಕೇಂದ್ರೀಕರಿಸುತ್ತಿದೆ. ಲಂಡನ್ ಸ್ಟಾರ್ಟ್ಅಪ್ಗಳಿಗೆ ಕೇಂದ್ರ ಬಿಂದುವಾಗಿದೆ. ಇದು ವಿವಿಧ ಕ್ಷೇತ್ರಗಳಲ್ಲಿನ ಪರಿಹಾರಗಳ ಮೇಲೆ ಕೆಲಸ ಮಾಡುತ್ತವೆ. ದಕ್ಷಿಣ ಕೊರಿಯಾ. ರಾಜಧಾನಿ ಸಿಯೋಲ್. ಜಿ ಡಿ ಪಿ ಪರ್ ಕ್ಯಾಪಿಟಾ 50,070 ಬಿಲಿಯನ್ ಡಾಲರ್. ಪ್ರದೇಶ 99,720 ಚದರ ಕಿಲೋಮೀಟರ್. ಈ ದೇಶವು ಹಲವಾರು ಟೆಕ್ ಕಂಪನಿಗಳ ನೆಲೆಯಾಗಿದೆ. ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಹಸಿರು ಶಕ್ತಿ ಉಪಕ್ರಮಗಳನ್ನು ಉತ್ತೇಜಿಸಲು ಮತ್ತು ನವೀಕರಿಸಬಹುದಾದ ಇಂಧನ ಮೂಲಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ಫ್ರಾನ್ಸ್. ರಾಜಧಾನಿ ಪ್ಯಾರಿಸ್. ಜಿ ಡಿ ಪಿ ಪರ್ ಕ್ಯಾಪಿಟಾ 55,493 ಬಿಲಿಯನ್ ಡಾಲರ್. ಪ್ರದೇಶ 6,43,801 ಸ್ಕ್ವಯರ್ ಕಿಲೋಮೀಟರ್. ಫ್ರಾನ್ಸ್ ತನ್ನ ಡಿಜಿಟಲ್ ರೂಪಾಂತರ ಮತ್ತು ಹಸಿರು ಶಕ್ತಿ ಉಪಕ್ರಮಗಳ ಮೇಲೆ ಕೇಂದ್ರೀಕರಿಸುತ್ತಿದೆ. ದೇಶವು ತನ್ನ ಕೈಗಾರಿಕೆಗಳನ್ನು ಆಧುನೀಕರಿಸಲು ಮತ್ತು ನವೀಕರಿಸಬಹುದಾದ ಇಂಧನ ಮೂಲಗಳಿಗೆ ಪರಿವರ್ತನೆ ಮಾಡಲು ಕೆಲಸ ಮಾಡುತ್ತಿದೆ. ಯುರೋಪಿಯನ್ ಒಕ್ಕೂಟದ ನೀತಿಗಳು ಮತ್ತು ನಿಬಂಧನೆಗಳಲ್ಲಿ ಫ್ರಾನ್ಸ್ ಮಹತ್ವದ ಪಾತ್ರವನ್ನು ವಹಿಸುತ್ತಿದೆ. ಜಪಾನ್. ರಾಜಧಾನಿ ಟೋಕಿಯೋ. ಜಿ ಡಿ ಪಿ ಪರ್ ಕ್ಯಾಪಿಟಾ 45,573 ಬಿಲಿಯನ್ ಡಾಲರ್. ಪ್ರದೇಶ 3,77,915 ಸ್ಕ್ವಯರ್ ಕಿಲೋಮೀಟರ್. ಈ ದೇಶವು ಕಾರುಗಳು ಮತ್ತು ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ಇದು ಜಾಗತಿಕ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ. 4.11 ಟ್ರಿಲಿಯನ್ ಜಿ ಡಿ ಪಿ ಹೊಂದಿದೆ. ದೇಶವು ಪ್ರಸ್ತುತ ತಂತ್ರಜ್ಞಾನದ ಮುಂದಿನ ತರಂಗದಲ್ಲಿ ಪ್ರಾಬಲ್ಯ ಸಾಧಿಸಲು ಚಿಪ್ ತಯಾರಿಕೆ, ಎಐ ಮತ್ತು ಇವಿಗಳ ಬೆಳವಣಿಗೆಯ ಮೇಲೆ ಗಮನ ಹರಿಸುತ್ತಿದೆ. 9ನೇದಾಗಿ ಸೌದಿ ಅರೇಬಿಯಾ. ರಾಜಧಾನಿ ರಿಯಾದ್. ತಲಾ ಜಿ ಡಿ ಪಿ 59,065. ಪ್ರದೇಶ 21,49,690 ಸ್ಕ್ವಯರ್ ಕಿಲೋಮೀಟರ್. ಪೆಟ್ರೋಲಿಯಂ ಉತ್ಪಾದನೆಯ ಸೌದಿ ಅರೇಬಿಯಾದ ಸಂಪತ್ತು ಮತ್ತು ಶಕ್ತಿಯ ಅತ್ಯಂತ ಮಹತ್ವದ ಮೂಲದಾಗಿದೆ. ಕೊನೆಯದಾಗಿ ಸಂಯುಕ್ತ ಅರಬ್ ಸಂಸ್ಥಾನಗಳು. ರಾಜಧಾನಿ ಅಬುಧಾಬಿ. ಜಿ ಡಿ ಪಿ ಪರ್ ಕ್ಯಾಪಿಟಾ 87,729. ಪ್ರದೇಶ 83,600 ಚದರ ಕಿಲೋಮೀಟರ್. ಯುಎಇ ತನ್ನ ಬಾಹ್ಯಾಕಾಶ ಕಾರ್ಯಕ್ರಮದ ಮೇಲೆ ಕೇಂದ್ರೀಕರಿಸುತ್ತಿದೆ. ಚಂದ್ರನಿಗೆ ಮಿಷನ್ ಕಳುಹಿಸುವ ಯೋಜನೆ ಇದೆ. ಜಾಗತಿಕ ಆರ್ಥಿಕತೆಯಲ್ಲಿ ತನ್ನ ಬಲವಾದ ಸ್ಥಾನಕ್ಕೆ ಕೊಡುಗೆ ನೀಡುತ್ತಿವೆ. ಈ 10 ರಾಷ್ಟ್ರಗಳು ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳಾಗಿವೆ. ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಆಧರಿಸಿದೆ. ಅವುಗಳೆಂದರೆ ಒಬ್ಬ ನಾಯಕ, ಆರ್ಥಿಕ ಪ್ರಭಾವ, ರಾಜಕೀಯ ಪ್ರಭಾವ, ಬಲವಾದ ಅಂತಾರಾಷ್ಟ್ರೀಯ ಮೈತ್ರಿಗಳು ಮತ್ತು ಬಲವಾದ ಮಿಲಿಟರಿ ಸೇನೆಗಳು.